2010ರಿಂದ ಈ ರೀತಿಯ ಕಾಯಿನ್ಗಳು ಬೈಮೆಟಲ್ ಕಾಯಿನ್ಗಳು ಮಿಂಟ್ ಆಗೋದಕ್ಕೆ ಶುರುವಾದವು. 10 ರೂಪಾಯಿಯ ಮುಖಬೆಲೆಯ ಕಾಯಿನ್ಗಳು. ಇವತ್ತು ಈ ರೀತಿ ಬಂದಂತಹ ಹಲವಾರು ಕಾಯಿನ್ಗಳನ್ನು ನಾವೇನು ಮಾಡೋಣ, ಅವುಗಳ ಬಗ್ಗೆ ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣಂತೆ. ಇದು ಒಟ್ಟು 7.7 ಗ್ರಾಮ್ ತೂಕದ 27 mm ಸುತ್ತಳತೆಯ ಸರ್ಕ್ಯುಲರ್ ಶೇಪ್ನ ಈ ಬೈಮೆಟಲ್ ಕಾಯಿನ್ಗಳು. ಈ ಕಾಂಬಿನೇಷನಲ್ಲಿ ಬಂದಂತಹ ಕಮೆಮೊರೇಟಿವ್ ಕಾಯಿನ್ಗಳು ಅಂದರೆ ಸ್ಮಾರಕ ನಾಣ್ಯಗಳ ಕುರಿತು ನಾವಿವತ್ತು ಇದರಲ್ಲಿ ಯಾವುದು ಅಪರೂಪ, ಯಾವುದು ನಮ್ಮ ಸಂಗ್ರಹಣೆಗೆ ಯೋಗ್ಯ, ಮತ್ತು ನ್ಯೂಮಿಸ್ಮ್ಯಾಟಿಕ್ ಫೀಲ್ಡಲ್ಲಿ ಇವುಗಳ ಮಾರುಕಟ್ಟೆಯ ದರ ಎಷ್ಟು, ಇವನ್ನೆಲ್ಲವನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಯುವ ಒಂದು ಪ್ರಯತ್ನ ಮಾಡೋಣಂತೆ. ಮೊಟ್ಟ ಮೊದಲಿಗೆ ಕಮೆಮೊರೇಟಿವ್ ಕಾಯಿನ್ನು, ಅದು ಸಾಮಾನ್ಯ ಬಳಕೆಗೆ ಅಂದರೆ ಜನಸಾಮಾನ್ಯರಿಗೋಸ್ಕರ ಬಂದಂತಹ ಜನರಲ್ ಸರ್ಕ್ಯುಲೇಷನ್ಗೆ ಬಂದಂತಹ ಕಾಯಿನ್ನು. ಇದು ಹೋಮಿ ಜಹಾಂಗೀರ್ ಬಾಬಾ ಅವರ ಶತಮಾನೋತ್ಸವಕ್ಕೆ ಸಂಬಂಧಪಟ್ಟಂತಹ ಕಾಯಿನ್ನು. ಇಲ್ಲಿ 2008, 2009 ಅಂತ ಇದ್ದರೂ ಕೂಡ 2008, 2009 ಅಂತ ಇದ್ದರೂ ಕೂಡ ಇಲ್ಲಿದೆ ನೋಡಿರಿ, 2008 ಮತ್ತು 2009 ಅಂತ. ಇದು 2010ರಲ್ಲಿ ಬಳಕೆಗೆ ಬಂದಂತಹ ಕಾಯಿನ್ನು. ಈ ಕಾಯಿನ್ನು ಮುಖ್ಯವಾಗಿ ಮುಂಬೈ ಮತ್ತು ನೋಯ್ಡಾ, ಇದು ನೋಯ್ಡಾದ ಕಾಯಿನ್ ನೋಡ್ರಿ. ಇಲ್ಲಿ ನಿಮಗೆ ರೌಂಡ್ ಶೇಪ್ ಆದಂತಹ ಒಂದು ಮಿಂಟ್ ಮಾರ್ಕ್ ಕಾಣಿಸ್ತಾ ಇದೆ. ಇನ್ನೊಂದು ಕಾಯಿನ್ ಇಲ್ಲಿ ನೋಡೋದಾದರೆ ನಾವು ಇದು ಕೂಡ ರೌಂಡ್ ಶೇಪಿನ ಕಾಯಿನು ಇಲ್ಲಿದೆ. ಇದು ಮಿಂಟ್ ಮಾರ್ಕ್ನ ಭಾಗ ಅಲ್ಲ, ಇದು ಡಿಸೈನ್ನ ಒಂದು ಭಾಗ. ಈ ರೀತಿ ಇರ್ತಕ್ಕಂತಹ ಕಾಯಿನ್ನು 2010ರಲ್ಲಿ ಬಂದಂತಹ ಕಾಯಿನ್ನು ಮುಂಬೈ ಮತ್ತು ನೋಯ್ಡಾದ ಮಿಂಟಿಂದ ಬಂದಿತ್ತು. ಇವು ಇವತ್ತು ಕಾಮನ್ ಕ್ಯಾಟಗರಿಗೆ ಸಂಬಂಧಪಟ್ಟಂತಹ ಕಾಯಿನ್ಗಳು. ಇವು ಕಾಮನ್ ಕ್ಯಾಟಗರಿಗೆ ಸಂಬಂಧಪಟ್ಟಂಥ ಕಾಯಿನ್ಗಳು. UNC ಕಂಡೀಷನಲ್ಲಿ ನಾವು ಮಾರಬೇಕು ಅಥವಾ ಕೊಳ್ಳಬೇಕು ಅಂದರೆ ಒಂದು 25 ರೂಪಾಯಿ 30 ರೂಪಾಯಿವರೆಗೂ ಇದೆ. 15 ರೂಪಾಯಿಂದ 30 ರೂಪಾಯಿವರೆಗೂ ಬೆಲೆ ಮಾರುಕಟ್ಟೆಯಲ್ಲಿ ಅಂದರೆ ನ್ಯೂಮಿಸ್ಮ್ಯಾಟಿಕ್ ಮಾರ್ಕೆಟಲ್ಲಿ ಈ ಒಂದು ಕಾಯಿನ್ಗೆ ಇದೆ. ನೆಕ್ಸ್ಟ್ ಬಂದಂಥ ಇದು ಸಿಂಗಲ್ ಮಿಂಟ್ ಕಾಯಿನು. ರಿಸರ್ವ್ ಬ್ಯಾಂಕ್ ಇಂಡಿಯಾದ ಏನಂತಾರೆ ಪ್ಲಾಟಿನಮ್ ಜೂಬ್ಲಿಗೆ ಸಂಬಂಧಪಟ್ಟಂತಹ ಇಲ್ಲಿದೆ ನೋಡಿರಿ, ಪ್ಲಾಟಿನಮ್ ಜಯಂತಿ ಅಂತ ಇದೆ, ಪ್ಲಾಟಿನಮ್ ಜೂಬ್ಲಿ ಅಂತ ಇಲ್ಲಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಒಂದು ಸುಂದರ ಕಾಯಿನ್ನು ಕೇವಲ ನೋಯ್ಡಾ ಮಿಂಟಿಂದ ಮಾತ್ರ. ನೋಯ್ಡಾ ಅಂದರೆ ನಿಮಗೆ ಗೊತ್ತು, ಡಾಟ್ ಮಾರ್ಕ್ ಇಲ್ಲಿದೆ. ಈ ಡಾಟ್ಗಳು ಡಿಸೈನ್ನ ಒಂದು ಭಾಗ. ಈ ಕಾಯಿನ್ ಸಹ 2010ರಲ್ಲೇ ಬಿಡುಗಡೆ ಆಯಿತು, ಪ್ಲಾಟಿನಮ್ ಜುಬ್ಲಿಯ ಒಂದು ಕಾಯಿನ್. ಈ ಕಾಯಿನ್ ಸಹ ಒಂದೇ ಮಿಂಟಿಂದ ಮಿಂಟಾಗಿದ್ದರೂ ಕೂಡ ಇದು ಸ್ಕೇರ್ ಕಾಯಿನ್ ಆಗಲಿ ರೇರ್ ಕಾಯಿನ್ ಆಗಲಿ ಅಲ್ಲ, ಇದೊಂದು ಕಾಮನ್ ಆದಂತಹ ಕಾಯಿನ್ನು. ಇದು 15-20 ರೂಪಾಯಿಯಿಂದ ಆರಂಭವಾಗಿ 30 ರೂಪಾಯಿವರೆಗೂ UNC ಕಂಡೀಷನಲ್ಲಿ ಈ ಕಾಯಿನ್ಗೆ ಬೆಲೆ ಇದೆ. ನೆಕ್ಸ್ಟ್ ಬಂದಂತಹ ಕಾಯಿನ್ಗಳು ಇವು. ಅಂದರೆ ಭಾರತ್ ಕಿ ಸಂಸತ್ಗೆ 60 ವರ್ಷ ಅಂತ ಇಲ್ಲಿ ಬರೆದಿದ್ದಾರೆ. 60 ವರ್ಷ 1952 से 1912 ತಕ್ ಅಂತ, ಅಂದರೆ 60 years ಆಫ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ನಮ್ಮ ಸಂಸತ್ತಿನ 60 ವರ್ಷ ತುಂಬಿರ್ತಕ್ಕಂತಹ ಒಂದು ಕಾರಣಕ್ಕೆ ಈ ಒಂದು ಕಾಯಿನ್ಗಳು ಮಿಂಟಾಗಿದ್ವು. ಎಷ್ಟರಲ್ಲಿ? 2012ರಲ್ಲಿ. ಈಗ ಸಂಸತ್ತಿನ ಭವನ ಕೂಡ ಚೇಂಜ್ ಆಗಿದೆ. ಇದು ಹಳೆ ಸಂಸತ್ತಿಗೆ ಸಂಬಂಧಪಟ್ಟಂತಹ ಒಂದು ಕಮೆಮೊರೇಟಿವ್ ಕಾಯಿನು. ಈ ಒಂದು ಕಾಯಿನ್ಗಳು ದೇಶದ 4 ಮಿಂಟ್ಗಳು, ಇಲ್ಲಿ ಮುಂಬೈ ಇದೆ ಅಲ್ವಾ, ಮುಂಬೈ ಮತ್ತು ಹೈದರಾಬಾದ್ ಇದೆ, ಹಾಗೆಯೇ ಕಲ್ಕತ್ತಾದಿಂದ ಮತ್ತು ನೋಯ್ಡಾದಿಂದ ಸಹ ಇವು ಮಿಂಟಾಗಿದ್ವು. ಆದರೆ 4 ಮಿಂಟ್ಗಳಲ್ಲಿ ಈ ಹೈದರಾಬಾದ್ ಮಿಂಟಿನ ಕಾಯಿನು ಇಲ್ಲಿದೆ ಅಲ್ವಾ, ಈ ಕಾಯಿನು, ಹಾಗೆಯೇ ಕಲ್ಕತ್ತಾ ಮಿಂಟಿನ ಕಾಯಿನು ಇವತ್ತು ಸ್ವಲ್ಪ ಅಪರೂಪದ ಕಾಯಿನ್ಗಳು. ಇವುಗಳ ಬೆಲೆ UNC ಕಂಡೀಷನಲ್ಲಿ ಒಂದು 50 ರೂಪಾಯಿಂದ 200 ರೂಪಾಯಿವರೆಗೂ 250 ರೂಪಾಯಿವರೆಗೂ ಹೋಗಿ ತಲುಪಿದ್ದಾವೆ. ನಾವು ಇವನ್ನು ಕಲೆಕ್ಟ್ ಮಾಡೋದಾದರೆ ಸ್ವಲ್ಪ ಸ್ಟಾರ್ ಮಿಂಟ್ ಮಾರ್ಕ್ ಇರ್ತಕ್ಕಂಥ ಅಥವಾ ಯಾವುದೇ ಮಿಂಟ್ ಮಾರ್ಕ್ ಇಲ್ಲದೆ ಇರತಕ್ಕಂಥ ಕಾಯಿನ್ಗಳನ್ನು ನಾವು ಕಲೆಕ್ಟ್ ಮಾಡಬೇಕು. ಸ್ವಲ್ಪ ನಾವು ಇದನ್ನು ನೆನಪಲ್ಲಿ ಇಟ್ಕೋಬೇಕು. ಇದು ಸಂಸತ್ ಭವನದ ಸ್ಟಾರ್ ಮಿಂಟ್ ಮಾರ್ಕ್ ಇರ್ತಕ್ಕಂಥ ಕಾಯಿನು, ಹಾಗೆಯೇ ಯಾವುದೇ ಮಿಂಟ್ ಮಾರ್ಕ್ ಇಲ್ಲದೆ ಇರತಕ್ಕಂಥ ಕಾಯಿನ್. ಇವೆರಡು ಕಾಯಿನ್ಗಳು ಸ್ವಲ್ಪ ರೇರ್ ಮಟ್ಟದ ಕಾಯಿನ್ಗಳು. ಈಗ ಮುಖ್ಯವಾದಂತಹ ಕಾಯಿನು 2012ರಲ್ಲೇ ಬಂದಂತಹ ಮಾತಾ ವೈಷ್ಣೋದೇವಿ ಬೋರ್ಡ್ಗೆ ಸಂಬಂಧಪಟ್ಟಂತಹ ಈ ಒಂದು ಕಾಯಿನು. ಈ ಕಾಯಿನ್ ಬಗ್ಗೆ ಸಾಕಷ್ಟು ವಿವರಣೆಗಳು ಕೇಳಿರ್ತೀರಾ, ಲಕ್ಷಾಂತರ ರೂಪಾಯಿ ಬೆಲೆ ಅಂತಕ್ಕಂಥದ್ದನ್ನು ಕೇಳಿರ್ತೀರಾ. ಅವೆಲ್ಲ ಸುಳ್ಳು ಅಂತಕ್ಕಂಥದ್ದು ಕೂಡ ಮೊದಲಿಂದನೂ ಕೂಡ ನಿಮ್ಮದೇ ಆದಂತಹ ಮನಿಮಾತು ಕನ್ನಡ ಚಾನಲ್ ಹೇಳ್ತಾ ಬಂದಿದೆ. ಈ ಸುಂದರವಾದಂಥ ಕಾಯಿನ್ ಸಹ 2012ರಲ್ಲಿ ಇಲ್ಲಿದೆ ನೋಡಿರಿ. 2012ರಲ್ಲಿ ಸಾಕಷ್ಟು ಮಿಂಟ್ಗಳಿಂದ, ಅಂದರೆ ಒಟ್ಟು 3 ಮಿಂಟ್ಗಳಿಂದ, ದೇಶದ 3 ಮಿಂಟ್ಗಳು ಯಾವುವು? ಮುಂಬೈ, ಹೈದರಾಬಾದ್ ಮತ್ತು ನೋಯ್ಡಾ. ಕೋಲ್ಕತ್ತಾ ಮಿಂಟಿಂದ ಈ ಕಾಯಿನು ಮಿಂಟ್ ಆಗಲಿಲ್ಲ. 5 ರೂಪಾಯಿ ಕಾಯಿನಲ್ಲೂ ಕೂಡ ಬಂದಿತ್ತು ಇದು, ಹಾಗೆಯೇ 10 ರೂಪಾಯಿ ಕಾಯಿನ್ ಸಹ ಬಂದಿದೆ. 2 ಕಾಯಿನ್ಗಳು ಕೂಡ ತುಂಬ ಕಾಮನ್ ಕಾಯಿನ್ಗಳು.
ಇವು ಯು ಎನ್ ಸಿ ಕಂಡೀಷನಲ್ಲಿ ನಮಗೆ ಅಂದರೆ ಇದು ಕಾಮನ್ ಆಫ್ ಫೈನ್ ಕಂಡೀಷನ್ ಕಾಯಿನ್ ಇದು. ಆದರೆ ಯು ಎನ್ ಸಿ ಕಂಡೀಷನ್ನ ಕಾಯಿನ್ ಕೊಂಡ್ಕೋಬೇಕಪ್ಪ ಅಂದರೂ ಕೂಡ ನಾವು ಆರಾಮಾಗಿ ಮಾರ್ಕೆಟಲ್ಲಿ ನಮಗೆ 25 ರೂಪಾಯಿ 30 ರೂಪಾಯಿಗೆ ಇದು ಸಿಗುತ್ತೆ. ಇದು ನಾವು ಮಾರಕ್ಕೆ ಹೋದರೆ ಇದರ ಮುಖಬೆಲೆ ಅಷ್ಟೇ ಬೆಲೆಗೆ ತಗೊಳ್ತಾರೆ ಅಷ್ಟೇ. ಇದನ್ನು ನಾವು ನೆನಪಲ್ಲಿಟ್ಕೋಬೇಕಾದಂಥ ಪಾಯಿಂಟು. ಇದು ಯಾರಾದರೂ ಈ ಥರದ ಕಾಯಿನು ಜಾಸ್ತಿ ರೇಟ್ ಅಂತೆ ಅಂತ ನಿಮಗೇನನ್ನ ವಿಷಯ ಹೇಳಿದರೆ ಈ ವಿಡಿಯೋವನ್ನು ದಯವಿಟ್ಟು ಅವ್ರ ಜೊತೆಗೆ ಶೇರ್ ಮಾಡಿ. ನೆಕ್ಸ್ಟ್ ಬಂದಂತಹ ಕಾಯಿನು 2013ರಲ್ಲಿ ಬಂದಂತಹ ಕಾಯಿನು ಈ ತೆಂಗಿನಕಾಯಿಯ ನಾರಿಗೆ ಸಂಬಂಧಪಟ್ಟಂತಹ ಕಾಯರ್ ಬೋರ್ಡ್ಗೆ 60 ವರ್ಷ ಅಂತ ಇಲ್ಲಿದೆ. ಡೈಮಂಡ್ ಜುಬ್ಲಿ 60 ವರ್ಷ ತುಂಬಿರ್ತಕ್ಕಂಥದ್ದು 1953 से 2013 ಅಂದರೆ 1953ರಿಂದ 2013ವರೆಗೂ 60 ಇಯರ್ಸ್ ಆಫ್ ಕಾಯರ್ ಬೋರ್ಡು. ಈ ಕಾಯಿನ್ನು ಇಲ್ಲಿ ನೋಡ್ತಾ ಇದ್ದೀರ ನೀವು, ಸ್ಟಾರ್ ಮಿಂಟ್ ಮಾರ್ಕ್ ಇದೆ, ಹೈದರಾಬಾದ್ನ ಮಿಂಟ್ನ ಕಾಯಿನು. ಇವು ಕೂಡ ದೇಶದ 4 ಮಿಂಟ್ಗಳಿಂದ ಈ ಕಾಯಿನ್ಗಳು ಮಿಂಟ್ ಆದವು. ಅಂದರೆ ಮುಂಬೈ, ಕಲ್ಕತ್ತಾ, ಹೈದರಾಬಾದ್ ಮತ್ತು ನೋಯ್ಡಾ. ಇದರಲ್ಲಿ ಕಲ್ಕತ್ತಾ ಮತ್ತು ನೋಯ್ಡಾದ ಕಾಯಿನ್ಗಳು ಸ್ವಲ್ಪ ಅಪರೂಪದ ಕಾಯಿನ್ಗಳು. ಅವು ಯು ಎನ್ ಸಿ ಕಂಡೀಷನಲ್ಲಿ ನಾವು ಕೊಂಡ್ಕೋಬೇಕಪ್ಪ ಅಂದರೆ ಅವುಗಳಿಗೆ ಸುಮಾರು 150 ರೂಪಾಯಿಂದ 200 ರೂಪಾಯಿವರೆಗೂ ನಾವು ಖರ್ಚು ಮಾಡಬೇಕಾಗಿ ಬರುತ್ತೆ. ಇಂಥ ಕಾಯಿನ್ಗಳನ್ನ ನಾವು ಕೊಂಡ್ಕೋಬೇಕಪ್ಪ ಅಂದರೆ. ಇಲ್ಲಿ ಸ್ಟಾರ್ ಮಿಂಟ್ ಮಾರ್ಕ್ ಇರ್ತಕ್ಕಂಥ ಹೈದರಾಬಾದ್ ಕಾಯಿನು ಒಂದು 50ರಿಂದ 70 ರೂಪಾಯಿ. ಹಾಗೆ ಮುಂಬೈ ಮಿಂಟ್ನ ಕಾಯಿನು ಅದಕ್ಕಿಂತ ಕಡಿಮೆ, ಒಂದು 30 ರೂಪಾಯಿವರೆಗೂ ಅದರ ಬೆಲೆ ಇದೆ. ನೆಕ್ಸ್ಟ್ ರಿಟರ್ನ್ ಫ್ರಮ್ ಆಫ್ರಿಕಾ ಸೆಂಚುನರೀಸ್. ನಮ್ಮ ಮಹಾತ್ಮ ಗಾಂಧೀಜಿಯವರು ಸೌತ್ ಆಫ್ರಿಕಾದಿಂದ ಅಂದರೆ ದಕ್ಷಿಣ ಆಫ್ರಿಕಾದಿಂದ ವಾಪಸ್ಸಾದಂತಹ ಒಂದು ಶತಮಾನೋತ್ಸವಕ್ಕೆ ಸಂಬಂಧಪಟ್ಟಂತಹ ಕಾಯಿನ್ ಇದು. ಈ ಸುಂದರವಾದಂಥ ಕಾಯಿನ್. 2 ಚಿತ್ರಗಳು ಕೂಡ ಈ ಥರದ ಕಾಯಿನ್ಗಳು ಸ್ವಲ್ಪ ರೇರ್ ನಮ್ಮಲ್ಲಿ. ಇದು ಕೂಡ ಗಾಂಧೀಜಿಯವರು ಸ್ವಲ್ಪ ಮಧ್ಯವಯಸ್ಕರಾಗಿದ್ದಾಗ ಮತ್ತು ಇದು ಅವರು ವಯಸ್ಸಾದಾಗಿನ 2 ಫೋಟೋಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. 1915ರಲ್ಲಿ ಈ ಒಂದು ಕಾಯಿನು ಬಂದಿತ್ತು. ಇದು ಕೂಡ ಬೈಮೆಟಲ್ ಕಾಯಿನು, 2 ಇದರ ಕಾಯಿನು. ಮತ್ತು ಇದು ಮುಂಬೈ, ಹೈದರಾಬಾದ್ ಮತ್ತು ನೋಯ್ಡಾ. ಕಲ್ಕತ್ತಾದಿಂದ ಈ ಕಾಯಿನು ಮಿಂಟ್ ಆಗಲಿಲ್ಲ. ಆದರೆ ಹೈದರಾಬಾದ್ನ ಕಾಯಿನು, ಇದು ಹೈದರಾಬಾದ್ನ ಕಾಯಿನು ಅನಿಸುತ್ತೆ, ಅಲ್ಲ, ಇದು ಮುಂಬೈ ಮಿಂಟ್ನ ಕಾಯಿನು ಇಲ್ಲಿ ಕಾಣಿಸ್ತಾ ಇದೆ ನೋಡಿರಿ. ಆದರೆ ಹೈದರಾಬಾದ್ನ ಕಾಯಿನು ಸ್ವಲ್ಪ ಇದರಲ್ಲಿ ಅಪರೂಪ. ಒಂದು 150 ರೂಪಾಯಿವರೆಗೂ ಕೂಡ ಯು ಎನ್ ಸಿ ಕಂಡೀಷನಲ್ಲಿ ನಾವು ಇದನ್ನು ಕೊಂಡ್ಕೋಬೇಕಾದ್ರೆ ಒಂದು 150 ರೂಪಾಯಿ ನಾವು ಖರ್ಚು ಮಾಡಬೇಕಾಗಿ ಬರಬಹುದು. ಅಷ್ಟರ ಮಟ್ಟಿಗಿನ ಕಾಯಿನು. ಉಳಿದಂತೆ ಮುಂಬೈ ಮತ್ತು ನೋಯ್ಡಾದ ಕಾಯಿನ್ಗಳು ಕಾಮನ್ ಕ್ಯಾಟಗರಿಯ ಒಂದು 20-30 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಕಾಯಿನ್ಗಳಿವು. ಯು ಎನ್ ಸಿ ಕಂಡೀಷನ್. ಯು ಎನ್ ಸಿ ಕಂಡೀಷನ್ ಅಂದರೆ ನೀವು ನೆನ್ಪಿಟ್ಕೋಬೇಕು, ತುಂಬ ಚೆನ್ನಾಗಿರಬೇಕು ಕಾಯಿನ್ ನೋಡಿರಿ. ಹೀಗಿದ್ದರೂ ಕೂಡ ಇದನ್ನು ನಾವು ಯು ಎನ್ ಸಿ ಅನ್ನೋಕ್ಕಾಗಲ್ಲ. ಇದಕ್ಕಿಂತ ಲಸ್ಟರ್, ಇದಕ್ಕಿಂತ ಸ್ಪಷ್ಟತೆ ಇರ್ತಕ್ಕಂಥ ಕಾಯಿನ್ನ ಯು ಎನ್ ಸಿ ಕಾಯಿನು ಅಂತ ಕರೀತಾರೆ. ನೆಕ್ಸ್ಟ್ ಬಂದಂತಹ ಕಾಯಿನ್ನು 2015ರಲ್ಲೇ ಬಂದಂತಹ ಕಾಯಿನು ಯೋಗಗೆ ಸಂಬಂಧಪಟ್ಟಂತಹ. ನೋಡಿರಿ, ಇಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸ್ ಅಂತ ಇದೆ, ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ 2015. ಇದು ಮುಂಬೈ ಮಿಂಟಿಂದ ಬಂದಿರತಕ್ಕಂಥ ಕಾಯಿನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ 21 ಜೂನ್ ಯೋಗ ಡೇಗೆ ಸಂಬಂಧಪಟ್ಟಂಥ ಕಾಯಿನ ಆದ್ದರಿಂದ 21 ಜೂನ್ ಅವತ್ತು ನಾವು ಯೋಗ ದಿನವನ್ನು ಕೂಡ ನಾವು ಆಚರಣೆಯನ್ನು ಮಾಡ್ತೀವಿ. ಇದರಲ್ಲಿ ಕಲ್ಕತ್ತಾ ಮಿಂಟಿಗೆ ಸಂಬಂಧಪಟ್ಟಂತಹ ಕಾಯಿನು, ಅಂದರೆ ಇಲ್ಲಿ ಯಾವ ಮಿಂಟ್ ಮಾರ್ಕು ಇಲ್ಲದೆ ಇರತಕ್ಕಂಥ ಕಾಯಿನು ಇವತ್ತು ಯು ಎನ್ ಸಿ ಕಂಡೀಷನಲ್ಲಿ 500 ರೂಪಾಯಿ ಅದರ ಬೆಲೆ ಇದೆ. ಆದರೆ ಮುಂಬೈ ಮಿಂಟ್ನ ಕಾಯಿನು ನೀವು ನನ್ನ ಕೈಯಲ್ಲಿ ನೋಡ್ತಕ್ಕಂಥ ಕಾಯಿನು, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೋ ಈ ಕಾಯಿನು ತುಂಬ ಕಾಮನ್ ಮಟ್ಟದ ಕಾಯಿನು, 30 ರೂಪಾಯಿವರೆಗೂ ಇದರ ಬೆಲೆ ಇದೆ. ಇದರ ಹೊರತುಪಡಿಸಿ ಹೈದರಾಬಾದ್ ಮತ್ತು ನೋಯ್ಡಾದ ಕಾಯಿನು ಇವತ್ತು ಯು ಎನ್ ಸಿ ಕಂಡೀಷನಲ್ಲಿ ಸ್ವಲ್ಪ ಅಪರೂಪ ಆಗಿದ್ದಾವೆ. 150 ರೂಪಾಯಿವರೆಗೂ ಅದರ ಬೆಲೆ ಇದೆ. ಇವನ್ನು ಕಲೆಕ್ಟ್ ಮಾಡಬೇಕಂದ್ರೆ ಮುಂಬೈನ ಹೊರತುಪಡಿಸಿ 3 ಕಾಯಿನು ಅಂದರೆ ಕಲ್ಕತ್ತಾ, ಹೈದರಾಬಾದ್ ಮತ್ತು ನೋಯ್ಡಾ, ಈ 3 ಕಾಯಿನ್ಗಳನ್ನ ನೀವು ಕಲೆಕ್ಟ್ ಮಾಡಬಹುದು. ನೆಕ್ಸ್ಟ್ ಇವತ್ತು ವಿಶೇಷನೂ ಕೂಡ ಹೌದು. ಅಂದರೆ 14ನೇ ಏಪ್ರಿಲ್ಗೆ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಕೂಡ ನಾವು ಆಚರಿಸ್ತಾ ಇದ್ದೀವಿ. ಅವತ್ತಿನ ದಿನವೇ ಈ ಒಂದು ಕಾಯಿನ್ನ ಬಗ್ಗೆ ನೀವು ಈ ವಿಡಿಯೋ ಕೂಡ ಬಿಡುಗಡೆ ಆಗ್ತಾ ಇರೋದು. ಮೊದಲಿಗೆ ಇವರ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ, ಇವರ 125ನೇ ಜಯಂತಿಗೆ ಸಂಬಂಧಪಟ್ಟಂಗೆ ಅಂದರೆ ಇಲ್ಲಿ ನೋಡಿರಿ 125th ಬರ್ತ್ ಆ್ಯನಿವರ್ಸರಿ ಆಫ್ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ 2015ರಲ್ಲೇ ಬಂದಂತಹ, ಇಲ್ಲಿ ಸ್ಟಾರ್ ಮಿಂಟ್ ಮಾರ್ಕ್ ಇದೆ ಅಲ್ವಾ, ಇದು ಹೈದರಾಬಾದ್ ಮಿಂಟ್ನಿಂದ ಬಂದಂತಹ ಕಾಯಿನು. ಜೊತೆಗೆ ಮುಂಬೈ, ಕಲ್ಕತ್ತಾ ಮತ್ತು ನೋಯ್ಡಾದಿಂದ ಕೂಡ ಈ ಕಾಯಿನ್ ಬಂದಿತ್ತು. ಕಲ್ಕತ್ತಾದ ಕಾಯಿನು ಸ್ವಲ್ಪ ಸ್ಕೇರ್ ಮಟ್ಟದ ಕಾಯಿನು, ಸ್ವಲ್ಪ ಅಪರೂಪದ ಕಾಯಿನು. ಒಂದು 150 ರೂಪಾಯಿವರೆಗೂ ಕೂಡ ನಾವು ಯು ಎನ್ ಸಿ ಕಂಡೀಷನಲ್ಲಿ ಈ ಸುಂದರವಾದಂಥ ಕಾಯನ್ನು ಕೊಂಡ್ಕೋಬೇಕಂದ್ರೆ ನಾವು ಖರ್ಚು ಮಾಡಬೇಕಾಗಿ ಬರುತ್ತೆ. ನಿಮ್ಮ ಸಂಗ್ರಹದಲ್ಲಿ ಅಂಬೇಡ್ಕರ್ ಜಿಯವರ ಈ ಕಾಯಿನ್ ಇದೆಯಾ? ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಉಳಿದಂತೆ ಈ ಹೈದರಾಬಾದು, ಮುಂಬೈ ಮತ್ತು ನೋಯ್ಡಾದ ಕಾಯಿನ್ಗಳು
ಒಂದು 50ರಿಂದ 70 ರೂಪಾಯಿ 80 ರೂಪಾಯಿ ಬೆಲೆ ಬಾಳ್ತಕ್ಕಂತಹ UNC ಕಂಡೀಷನಲ್ಲಿ, ಈ ಕಂಡೀಷನ್ ಅಲ್ಲ, UNC ಕಂಡೀಷನಲ್ಲಿ ಆ ಬೆಲೆ ಬಾಳ್ತಕ್ಕಂತಹ ಕಾಯಿನ್ಗಳು ತುಂಬ ಸರ್ವೇ ಸಾಮಾನ್ಯ ಕಾಯಿನ್ಗಳಿವು. ಆದರೆ ಇದರಲ್ಲಿರ್ತಕ್ಕಂತಹ ಚಿತ್ರ ಪೋರ್ಟ್ರೇಟ್ ಏನಿದೆಯೋ ಅದು ಅಸಾಮಾನ್ಯ ವ್ಯಕ್ತಿದು, ಅದನ್ನು ನಾವು ನೆನಪಿಟ್ಕೋಬಹುದು. ಇನ್ನೊಂದು ಕಾಯಿನ ನಾವು ಇವಾಗ ನೋಡೋಣಂತೆ. ಯಾರ್ದು? ಸ್ವಾಮಿ ಚಿನ್ಮಯಾನಂದ ಅವರ ಜನ್ಮ ಶತಮಾನೋತ್ಸವಕ್ಕೆ ಸಂಬಂಧಪಟ್ಟಂತಹ, ಇದು ಕೂಡ 2015ರಲ್ಲೇ ಬಂದಂತಹ ಬಯೋಮೆಟಲ್ 10 ರೂಪಾಯಿಯ ಕಾಯಿನು. ಈ ಕಾಯಿನ್ ಕೂಡ ಎಲ್ಲ ಮಿಂಟ್ಗಳಿಂದ, ಅಂದರೆ ದೇಶದ 4 ಮಿಂಟ್ಗಳಾದಂತಹ ಮುಂಬೈ, ಕಲ್ಕತ್ತಾ, ಹೈದರಾಬಾದ್ ಮತ್ತು ನೋಯ್ಡಾ, ಈ 4 ಮಿಂಟ್ಗಳಿಂದ ಬಂದಿತ್ತು. ನನ್ನ ಕೈಯಲ್ಲಿ ನೀವು ನೋಡ್ತಾ ಇರೋಂಥ ಕಾಯಿನು ಇಲ್ಲಿ 2015ರ ಕೆಳಗಡೆ ನೋಡಿರಿ ಸ್ಟಾರ್ ಮಿಂಟ್ ಮಾರ್ಕ್ ಕಾಣಿಸ್ತಾ ಇದೆ. ಅಂದರೆ ಇದು ಹೈದರಾಬಾದಿಂದ ಬಂದಂಥ ಕಾಯಿನ ನೀವು ನೋಡ್ತಿದ್ದೀರಾ. ಎಲ್ಲ ಕಾಯಿನ್ಗಳು ಕೂಡ ಇವು ಕಾಮನ್ ಕ್ಯಾಟಗರಿಯ ಕಾಯಿನ್ಗಳು, ಎಲ್ಲವೂ ಕೂಡ UNC ಕಂಡೀಷನಲ್ಲಿ 30ರಿಂದ 50 ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಕಾಯಿನ್ಗಳಿವು. ನೆಕ್ಸ್ಟ್ ನಾವು ಮಾತಾಡ್ತಕ್ಕಂಥ ಕಾಯಿನು ರಾಧಾಕೃಷ್ಣನ್ ಅವರ ಕಾಯಿನು. ನನ್ನಲ್ಲೀಗ ಸಿಗ್ತಾ ಇಲ್ಲ, ಇದೆ ನನ್ನ ಕಲೆಕ್ಷನಲ್ಲಿ. ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣಂತೆ. ನೆಕ್ಸ್ಟ್ ಕಾಯಿನ್ನು ನಾವು 2016ರಲ್ಲಿ ಬಂದಂತಹ ಈ ಕಾಯಿನ್ ಬಗ್ಗೆ ಮಾತಾಡೋಣಂತೆ. ಏನಿದೆ ಇಲ್ಲಿ? ರಾಷ್ಟ್ರೀಯ ಅಭಿಲೇಖಾಗಾರ ಅಂತ ಇದೆ. ಇಲ್ಲಿ 1891 to 2016 ಅಂತ ಇದೆ. 125 ವರ್ಷ ಅಂತ ಇದೆ. ಇಯರ್ಸ್ ಅಂತಕ್ಕಂಥದ್ದು ಬಾರ್ ಹಾಕಿಕೊಟ್ಟಿದ್ದಾರೆ. ನ್ಯಾಷನಲ್ ಆರ್ಚಿವ್ಸ್ ಆಫ್ ಇಂಡಿಯಾ. ಇದು ಕೂಡ 4 ಮಿಂಟ್ಗಳಿಂದ ಮಿಂಟಾಗಿತ್ತು. ಆದರೆ ಭಾಳ ದಿನದವರೆಗೂ ಕೂಡ ಕಲ್ಕತ್ತಾ ಮಿಂಟಿಂದ ಬಂದಿರತಕ್ಕಂಥ ಮಾಹಿತಿ ನಮಗೆ, ಅಂದರೆ ನ್ಯೂಸ್ಮ್ಯಾಟಿಕ್ ಜನಗಳಿಗೆ ಅದು ಸಿಕ್ಕಿರಲಿಲ್ಲ. ನೀವು ಇದರಲ್ಲಿ ನೋಡ್ತಕ್ಕಂಥ ಕಾಯಿನು ಮುಂಬೈ ಮಿಂಟ್ನ ಕಾಯಿನು. ಆದರೆ ಇದರಲ್ಲಿ ಎಲ್ಲವೂ ಕೂಡ ಕಾಮನ್ ಆದರೂ ಕೂಡ ಕಲ್ಕತ್ತಾದಿಂದ ಬಂದಂಥ ಕಾಯಿನು ನಾವು ತುಂಬ ಕಡಿಮೆ ಸಂಖ್ಯೆಯಲ್ಲಿ ಮಿಂಟಾಗಿರೋದ್ರಿಂದ ಬುಕ್ಕಲ್ಲೇ ಅದು ಲಿಸ್ಟ್ ಆಗಿರಲಿಲ್ಲ. ಅಂಥ ಒಂದು ಕಾಯಿನ್ ಆಗಿರೋದ್ರಿಂದ ಇವತ್ತು UNC ಕಂಡೀಷನಲ್ಲಿ ಅದರ ಬೆಲೆ 1000 ರೂಪಾಯಿವರೆಗೂ ಕೂಡ ಹೋಗಿ ತಲುಪಿದೆ. ಉಳಿದಂತೆ ಎಲ್ಲ ಕಾಯಿನ್ಗಳು ಕೂಡ 30ರಿಂದ 50 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಕಾಯಿನ್ಗಳಿವು. ನೆಕ್ಸ್ಟ್ ಕಾಯಿನ್ನು ಆಫ್ರಿಕಾ ಫೋರಮ್ಗೆ ಸಂಬಂಧಪಟ್ಟಂತಹ ಒಂದು ಕಾಯಿನ್. ಆಫ್ರಿಕಾ ಮತ್ತು ಭಾರತದ ಒಂದು ಯಾವುದೋ ಮೀಟಿಂಗ್ ನಡೆದಿತ್ತಲ್ವ, ಆ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿನ್ನು. ಈ ಒಂದು ಕಾಯಿನ್ನು ಸಹ ದೇಶದ 3 ಮಿಂಟ್ಗಳಿಂದ, ಬಾಂಬೆ ಅಂದರೆ ಮುಂಬೈ ಮತ್ತು ಹೈದರಾಬಾದ್, ಕಲ್ಕತ್ತಾದಿಂದ ಬಂದಿತ್ತು. ನೋಯ್ಡಾದಿಂದ ಈ ಕಾಯಿನ್ ಬಂದಿಲ್ಲ. ಇದು ಕೂಡ ಈ ಹಿಂದಿನ ಕಾಯಿನ್ ಥರನೇ ಕಲ್ಕತ್ತಾದಿಂದ ಬಂದಿರತಕ್ಕಂಥದ್ದು ಬುಕ್ಕಲ್ಲಿ ಲಿಸ್ಟ್ ಆಗಿರಲಿಲ್ಲ. ಅಂದರೆ ಕಡಿಮೆ ಸಂಖ್ಯೆಯಲ್ಲಿ, ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದರಿಂದ ಈ ಒಂದು ಕಾಯಿನ್ನು ಇಲ್ಲಿ ಯಾವ ಮಿಂಟ್ ಮಾರ್ಕು ಕೂಡ ಇರಬಾರ್ದು. ಇಲ್ಲಿ 2015ರ ಕೆಳಗಡೆ ಮಿಂಟ್ ಇದೆ ನೋಡಿರಿ. ಮುಂಬೈ ಮಿಂಟಿನ ಕಾಯಿನ್ ಕಾಮನ್ ಕಾಯಿನು, ಹೈದರಾಬಾದ್ ಮಿಂಟಿನ ಕಾಯಿನು ಒಂದು 100 ರೂಪಾಯಿ ಒಂದು ಬೆಲೆ ಬಾಳ್ತಕ್ಕಂಥ ಕಾಯಿನು. ಆದರೆ ಇಲ್ಲಿ ಮಿಂಟ್ ಮಾರ್ಕ್ ಏನೂ ಇಲ್ಲ, ಅಂದರೆ ಅದು ಕಲ್ಕತ್ತಾದ ಕಾಯಿನು. ಅದು ಇವತ್ತಿನ ದಿನಗಳಲ್ಲಿ ಅಪರೂಪದ ಕಾಯಿನ್ ಆಗಿದೆ. 1,500 ರೂಪಾಯಿ UNC ಕಂಡೀಷನಲ್ಲಿ ಅದಕ್ಕೆ ಬೆಲೆ ಇದೆ. ಆರಂಭವಾಗೋದೇ 200 ರೂಪಾಯಿಂದ ಆರಂಭ ಆಗುತ್ತೆ. ಫೈನ್ ಕಂಡೀಷನ್, ಈ ಥರದ ಕಂಡೀಷನಲ್ಲಿ ಒಂದು 200-250 ರೂಪಾಯಿಂದ ಆರಂಭವಾಗಿ UNC ಕಂಡೀಷನಲ್ಲಿ 1,500 ರೂಪಾಯಿ ಅದರ ಬೆಲೆ ಇದೆ. ಬುಕ್ ಪ್ರೈಸು ಕೂಡ ಅದೇ ಇದೆ, ಮಾರ್ಕೆಟ್ ಬೆಲೆಯೂ ಕೂಡ ಅದೇ ಇದೆ. ನೆಕ್ಸ್ಟು ಬರ್ತ್ ಆ್ಯನಿವರ್ಸರಿ ಆಫ್ ಮಹಾರಾಣಾ ಪ್ರತಾಪ್ ಅವರ ಕಾಯಿನ್ನು. ಈ ಕಾಯಿನ್ನು ಮಹಾರಾಣಾ ಪ್ರತಾಪ್ ಅವರ 475ನೆಯ ಜಯಂತಿಗೆ ಸಂಬಂಧಪಟ್ಟಂತಹ ಒಂದು ಕಾಯಿನ್. ವಿಶೇಷವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಕಾಯಿನ್ ಮಿಂಟಾಗಿರೋದ್ರಿಂದ ಮುಂಬೈ ಮತ್ತು ಹೈದರಾಬಾದಿಂದ ಇವು ಮಿಂಟಾಗಿದ್ದಾವೆ. ಇಲ್ಲಿ ಯಾವ ಮಿಂಟ್ ಮಾರ್ಕ್ ಕೂಡ ಕಾಣಿಸ್ತಾ ಇಲ್ಲ, ಅಂದರೆ ಇದೆ, ಇಲ್ಲಿ ಸ್ಟಾರ್ ಮಿಂಟ್ ಇದೆ, ಭಾಳ ತೆಳುವಾಗಿ ಕಾಣಿಸ್ತಾ ಇದೆ ನೋಡಿರಿ. ಈ ಕಾಯಿನು ಕಾಮನ್ ಆದಂಥ ಕಾಯಿನೇ. ಸ್ವಲ್ಪ ಹೈದರಾಬಾದಿಂದ ಸ್ವಲ್ಪ 50 ರೂಪಾಯಿವರೆಗೂ ನಾವು ಖರ್ಚು ಮಾಡಬೇಕಾಗಿ ಬರುತ್ತಂತೆ. ಆದರೆ ಮುಂಬೈ ಮಿಂಟ್ನ ಕಾಯಿನು ತುಂಬ ಕಾಮನ್ ಆದಂಥ ಕಾಯಿನು. ಈ ಕಾಯಿನ್ಗಳು ಏನಪ್ಪ ಅಂದರೆ ತುಂಬ ಸಂಖ್ಯೆಯಲ್ಲಿ ಮಿಂಟಾಗಿರೋದ್ರಿಂದ ಇವುಗಳ ಮಾರುಕಟ್ಟೆ ದರ ನ್ಯೂಸ್ಮ್ಯಾಟಿಕ್ ಫೀಲ್ಡಲ್ಲಿ ಸ್ವಲ್ಪ ಕಡಿಮೆನೇ ಇದೆ ನೋಡಿರಿ. ಇದು ಬಾಂಬೆ ಮಿಂಟಿಂದ, ಇದು ಹೈದರಾಬಾದ್ ಮಿಂಟಿಂದ ಬಂದಂತಹ ಇವೆರಡು ಕಾಯಿನ್ಗಳು. ಇವೆರಡು ಕೂಡ ನ್ಯೂಸ್ಮ್ಯಾಟಿಕ್ ದೃಷ್ಟಿಯಿಂದ ಸಾಮಾನ್ಯ ಕ್ಯಾಟಗರಿಗೆ ಸಂಬಂಧಪಟ್ಟಂತಹ ಕಾಯಿನ್ಗಳು. ಹಾಗೆ ಈ ಥರ ಬೈಮೆಟಲಲ್ಲಿ 10 ರೂಪಾಯಿ ಕಾಯಿನ್ಗಳಲ್ಲಿ ಜನರಲ್ ಸರ್ಕ್ಯುಲೇಷನ್ಗೆ ಬಂದಂತಹ ಕಡೆ ಇಲ್ಲಿವರೆಗಿನ ಕೊನೆಯ ಕಾಯಿನ್ ಇದು. ಲಾಲಾ ಲಜಪತ್ ರಾಯ್ ಅವರ ಒಂದು ಕಾಯಿನು. ಇಲ್ಲಿ ನೋಡ್ತಾ ಇದ್ದೀರಿ ನೀವು 1865ರಿಂದ 2015 ಅಂತ. ಇದು ಕೂಡ 3 ಮಿಂಟ್ಗಳಿಂದ, ದೇಶದ 3 ಮಿಂಟ್ಗಳಿಂದ ಇದು ಬಂದಿತ್ತು. 150ನೇ ಜಯಂತಿಗೆ ಸಂಬಂಧಪಟ್ಟಂತಹ ಲಾಲಾ ಲಜಪತ್ ರಾಯ್ ಅವರ ಈ ಕಾಯಿನ್ನು ಮುಂಬೈ ಮತ್ತು ಹೈದರಾಬಾದ್ಗಳಲ್ಲಿ ಕಾಮನ್ ಆದಂಥ ಕಾಯಿನ್ನು 50 ರೂಪಾಯಿಂದ 100 ರೂಪಾಯಿ ಇದರ ಬೆಲೆ ಇದೆ. ಆದರೆ ಕೋಲ್ಕತ್ತಾದಲ್ಲಿ ಕೂಡ ಇದು ಕೂಡ ಲಿಸ್ಟ್ ಆಗಿರಲಿಲ್ಲ. ಮೊನ್ನೆ ಇದು ಸೇರ್ಕೊಂಡಿದೆ. ಹೊಸ ಬುಕ್ಗಳಲ್ಲಿ ಇದನ್ನು ಲಿಸ್ಟ್ ಮಾಡಲಾಗಿದೆ. ಇದು ಸುಮಾರು 800 ರೂಪಾಯಿ ಇವತ್ತು UNC ಕಂಡೀಷನಲ್ಲಿ ಈ ಕಾಯಿನ್ನು ಕೋಲ್ಕತ್ತಾ ಮಿಂಟಿಂದ ಮಾತ್ರ. ಅಂದರೆ ಮಿಂಟ್ ಮಾರ್ಕ್ ಇಲ್ಲಿ ಯಾವುದು ಇರಬಾರ್ದು. ಇಲ್ಲಿದೆ ನೋಡಿರಿ, ಇಲ್ಲಿ ಮುಂಬೈ ಮಿಂಟ್ ಮಾರ್ಕ್ ಇದೆ ಅಲ್ವಾ,
ಆ ಥರ ಯಾವ ಮಿಂಟ್ ಮಾರ್ಕು ಇಲ್ಲದಿದ್ದರೆ ಈ ಕಾಯನ್ನು ಕೋಲ್ಕತ್ತಾ ಮಿಂಟಿಂದ ಬಂದಂಥ ಕಾಯಿನು ಇದು ಸ್ವಲ್ಪ ಅಪರೂಪದ ಕಾಯಿನು. ಕಾಮನ್ನಾಗಿ ನಾವು ನೋಡ್ತಾ ಇರೋದೇನೆಂದರೆ ಈ ಥರದ ಬೈಮೆಟಲ್ ಕಾಯಿನ್ಗಳಲ್ಲಿ ಕೋಲ್ಕತ್ತಾ ಮಿಂಟಿನ ಕಾಯಿನ್ಗಳು ಇಲ್ಲ ಮಿಂಟಾಗಿರಲ್ಲ, ಮಿಂಟಾಗಿದ್ರೂ ಕೂಡ ಅದು ಸ್ವಲ್ಪ ಅಪರೂಪ. ಅದನ್ನು ನೀವು ಸ್ವಲ್ಪ ನೋಟ್ ಮಾಡ್ಕೋಬೇಕು. ಈ ಒಂದು ಮಾಹಿತಿ ಹೇಗಿತ್ತು? ಈ ಥರದ ಕಾಯಿನ್ಗಳನ್ನ ನೀವೇನು ತುಂಬ ಕಾಸ್ಟ್ಲಿ ಅಂತ ಅಂದ್ಕೊಂತಿದ್ದೀರಾ ಅಥವಾ ಇದಕ್ಕಿಂತ ಕಡಿಮೆ ಅಂದ್ಕೊಂತಿದ್ದೀರಾ, ಸಾಮಾನ್ಯ ಅಂದ್ಕೊಂತಿದ್ದೀರಾ? ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ. ಧನ್ಯವಾದಗಳು.